ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕಿತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಸೀತಾಯಣ ಸ್ವಾಧ್ಯಾಯವನ್ನ ನಾವು ಮಾಡ್ತಾ ಇದ್ವಿ. ಸೀತಾಯಣ ಸ್ವಾಧ್ಯಾಯದ 19ನೆಯ ಅಧ್ಯಾಯದಲ್ಲಿ ನಾವೀಗೆ ಬಂದಿದ್ದೇವೆ. ಸೀತೆ ಮತ್ತೆ ಮರಳಿ ಕಾಡಿಗೆ ಹೋಗಿದ್ದಾಳೆ. ಕಾಡಿನ ಜೀವನ ಅವಳಿಗೇನು ಹೊಸತಲ್ಲ. ಅವಳು ಪ್ರಕೃತಿ. ಅವಳಿಗೆ ಕಾಡಿನ ಮಡಿಲಿನಲ್ಲಿ ಇರುವುದು ಅತ್ಯಂತ ಆನಂದದಾಯಕವಾಗಿರ್ತಕ್ಕಂಥ ಒಂದು ಸಂಗತಿ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ, ಈ ರೀತಿ ಎಲ್ಲ ಯಾಕ ಆದ್ವು ಅಂತಕ್ಕಂಥದ್ದು. ಈ ರೀತಿಯ ಸಂದರ್ಭಗಳು ಅವಳಿಗೆ ಏಕೆ ಬಂತು, ಮತ್ತೆ ಅವಳು ಯಾಕೆ ಅರಣ್ಯಕ್ಕೆ ಹೋಗಬೇಕಾಯಿತು ಅನ್ನೋದನ್ನ ಕುರಿತಂತೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೀವಿ. ಯಾವ ಕಾರಣಕ್ಕಾಗಿ ಭೃಗು ಮಹರ್ಷಿಯ ಒಂದು ಶಾಪದಿಂದಾಗಿ ಅವಳು ಮತ್ತೆ ಅರಣ್ಯಕ್ಕೆ ಹೋಗುವಂತಾಯ್ತು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ್ದೀವಿ. ಆದರೂ ಅವಳು ಬಂದಿರತಕ್ಕಂಥ ಒಂದು ಸಂದರ್ಭ ಕಲ್ಪಿಸಿಕೊಳ್ಳಿ ಮಾಸ್ಟರ್ಸ್. ತುಂಬು ಗರ್ಭಿಣಿಯವಳು ಅರಣ್ಯದ ಒಂದು ಆಶ್ರಮದಲ್ಲಿ ವಾಸ ಮಾಡ್ಲಿಕ್ಕೆ ಬಂದಿದ್ದಾಳೆ. ಅಲ್ಲಿನ ಪರಿಸರ, ಪ್ರಕೃತಿಯ ಮಡಿಲಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಸರ ಇದೆ. ಅವಳ ಜೊತೆಗೆ ಸೋಮ ಕೂಡ ಬಂದಿದ್ದಾಳೆ. ಹೀಗಾಗಿ ಆಶ್ರಮದ ಬದುಕಿಗೆ ಅವಳು ಮತ್ತೆ ಹೊಂದ್ಕೊಳ್ಳೋದು ಹೊಸದೇನೋ ಅಲ್ಲ. ಅವಳು ಅದರೊಳಗೆ ಒಂದಾಗಿನೇ ಇದ್ದಾಳೆ. ಹೀಗೆ ಅವರ ಬದುಕು ರಮಣೀಯವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಿಯಲ್ಲಿ ಅವಳ ಒಂದು ಬದುಕು ಸಾಗಿದೆ. ಅವರು ಈ ಅರಣ್ಯಕ್ಕೆ ಬಂದಾಗ ಮೊಟ್ಟ ಮೊದಲು ಭೇಟಿಯಾಗಿರೋದು ಒಬ್ಬ ಸಾಧ್ವಿ ಶಾಂತ ಅಂತಕ್ಕಂಥವಳನ್ನ. ಅವರು ಒಂದು ದಿನ ಕುಟೀರದಲ್ಲಿರುವಾಗ ಸಾಧ್ವಿ ಶಾಂತ ಬರ್ತಾಳೆ. ಯಾರು ಈ ಶಾಂತ? ಬಹುಶಃ ಮೊದಲು ನಾವು ಚರ್ಚೆ ಮಾಡಿರ್ಬೇಕು ಅಂತ ನನಗನ್ಸುತ್ತೆ. ಈ ಶಾಂತ ಕೌಸಲ್ಯ ಮಾತೆಯ ಮಗಳು, ಮೊದಲ ಪುತ್ರಿ ಇವಳು. ಈ ದಶರಥ ಮಹಾರಾಜ ಮತ್ತು ಕೌಸಲ್ಯ ಮಾತೆಗೆ ಮೊಟ್ಟ ಮೊದಲು ಹುಟ್ಟಿರ್ತಕ್ಕಂಥವಳು ಮಗಳು ಶಾಂತ ಅಂತ ಹೇಳಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥ ಮಗಳು ಇವಳು. ಬಹುಶಃ ಅವರೆಲ್ಲರ ನಡುವೆ ವಯಸ್ಸಿನ ಅಂತರ ಬಹಳಷ್ಟಿರುತ್ತೆ ಅಂತ ಕಾಣಿಸುತ್ತೆ. ಅವಳನ್ನ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. ಋಷ್ಯಶೃಂಗ ಅಂತಕ್ಕಂಥ ಒಬ್ಬ ಮುನಿ, ಮಹಾ ತಪಸ್ವಿ ಆತ ಇರ್ತಾನೆ. ಆತನ ಜೊತೆಗೆ ಈ ಶಾಂತನ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಆದ್ರೆ ಅವಳ ಇಚ್ಛೆಯಂತೆ ಅಲ್ಲ. ಒಬ್ಬ ತಪಸ್ವಿ, ಒಬ್ಬ ತ್ಯಾಗಿ ಮುನಿಯನ್ನ ಮದುವೆ ಮಾಡಿಕೊಂಡು ಈ ಒಂದು ತಪಸ್ವಿ ಬದುಕನ್ನ ಬದುಕಲಿಕ್ಕೆ, ಯೋಗಿಯ ಒಂದು ಬದುಕನ್ನ ಬದುಕಲಿಕ್ಕೆ ಅವಳು ಅರಮನೆಯ ಎಲ್ಲ ಸೌಲಭ್ಯಗಳನ್ನ ತೊರೆದು ಈ ಅರಣ್ಯ ಜೀವನಕ್ಕೆ ಹೋಗಿರ್ತಾಳೆ, ಒಂದು ತಪಸ್ವಿಯ ಹೆಂಡತಿಯಾಗಿ ಅಂತ ಹೇಳ್ತಾರೆ. ಹೀಗಾಗಿ ಅವಳು ಆಗಾಗ ಬಂದು ಭೇಟಿಯಾಗೋದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಇಲ್ಲಿ ಕೌಸಲ್ಯ ಮಾತೆ ಮಾತ್ರ ಅವಳನ್ನ ಆಗಾಗ ಜ್ಞಾಪಿಸ್ಕೊಳ್ತಾ ಇರ್ತಾಳಂತೆ. ಉಳಿದವರೆಲ್ಲರೂ ಹೆಚ್ಚು ಕಡಿಮೆ ಅವಳನ್ನ ಮರ್ತೇ ಬಿಟ್ಟಿರ್ತಾರೆ ಅಂತಕ್ಕಂಥ ಸಂಗತಿ ನಮ್ಗಿಲ್ಲಿ ಗೊತ್ತಾಗುತ್ತೆ. ಅಂಥ ಶಾಂತ ಈ ಸೀತೆ ಮತ್ತೆ ವನವಾಸಕ್ಕೆ ಬಂದಿದ್ದಾಳೆ ಅನ್ನೋದನ್ನ ಕೇಳಿ ಓಡಿ ಅವರ ಭೇಟಿಗೆ ಬರ್ತಾಳೆ.
ಅವರು ಈ ಮೊದಲೇ ವನವಾಸ ಮುಗಿದು 14 ವರ್ಷದ ವನವಾಸ ಮುಗಿದು ಲಂಕಾ ಯುದ್ಧ ಎಲ್ಲ ಮುಗಿದಿಂದ ಅಯೋಧ್ಯಕ್ಕೆ ಬಂದಾಗಲೇ ಅವರಿಗೆ ಭೇಟಿ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಅವಳು ಹಾತೊರಿತಾ ಇರ್ತಾಳೆ. ಆದ್ರೆ ಅವಳಿಗೆ ಬರ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈಗ ಮತ್ತೆ ಅವರು ಈ ಜೀವನಕ್ಕೆ, ಕಾಡಿನ ಜೀವನಕ್ಕೆ ಮತ್ತೆ ಬಂದಿದ್ದಾರೆ, ವನವಾಸಕ್ಕೆ ಬಂದಿದ್ದಾರೆ ಅನ್ನೋದನ್ನ ಕೇಳಿದಾಗ ಅವಳಿಗೆ ತಡಿಲಿಕ್ಕಾಗೋದಿಲ್ಲ. ಅವರನ್ನ ಹುಡುಕೊಂಡು ಅವಳು ಬರ್ತಾಳೆ. ಈಗ ಅವಳು ಬಂದಿರೋದು ಸೀತೆಗೂ ಕೂಡ ಬಹಳಷ್ಟು ಖುಷಿಯನ್ನ ಕೊಡ್ತದ. ಈಗ ಸೀತಾ ಮಾತೆ ಅವಳನ್ನ ಬಹಳಷ್ಟು ಸಂತೋಷದಿಂದ ಆತ್ಮೀಯವಾಗಿ ಬರಮಾಡ್ಕೊಳ್ತಾಳೆ. ಬಂದ ತಕ್ಷಣ ಶಾಂತ ಸೀತೆಯನ್ನ ಅಪ್ಪಿಕೊಂಡ್ ಬಿಡ್ತಾಳೆ. ಸೀತಾ, ಯಾಕೆ ಮತ್ತೆ ಬಂದ್ರಿ ಅಡವಿಗೆ ಈ ಸಂದರ್ಭದಲ್ಲಿ, ಅದು ಇಂಥ ಸಂದರ್ಭದಲ್ಲಿ ನೀವು ಮತ್ತೆ ಕಾಡಿಗೆ ಯಾಕೆ ಬಂದ್ರಿ ಅಂತಕ್ಕಂಥ ಸಂಗತಿಯನ್ನೆಲ್ಲ ಅವಳು ಕೇಳ್ತಾಳೆ. ಅವಳು ತುಂಬಾ ಆತ್ಮೀಯತೆಯಿಂದ ಮಾತನಾಡ್ತಾ ಇರ್ತಾಳೆ. ಆಗ ಸೀತಾ ಮಾತೆ ಹೇಳ್ತಾಳೆ, ಅವಳಿಗೂ ಕೂಡ ಇರ್ಲಿ, ಈಗ ಪ್ರಯಾಣದಿಂದ ಬಂದಿರಿ, ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಡ್ರಿ, ಸ್ವಲ್ಪ ಊಟವನ್ನ ಮಾಡ್ರಿ, ನಿಮಗೆ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳಿ ಸೀತಾ ಮಾತೆ ಯಾವಾಗಲೂ ಅತಿಥಿಗಳ ಸತ್ಕಾರ, ಅತಿಥಿಗಳಿಗೆ ಅದರಲ್ಲೂ ಊಟಕ್ಕೆ ಬಡಿಸ್ತಕ್ಕಂಥದ್ದು ಅವಳ ಮುಖ್ಯ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಸೋಮಾನು ಕೂಡ ಇವಳ ಹಾದಿಯಲ್ಲಿನೇ ನಡೆಯೋದನ್ನ, ಯಾಕಂದ್ರೆ ಪ್ರತಿ ಹಂತದಲ್ಲಿನೂ ಅವಳು ಮನೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಊಟ ಬಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಇಲ್ಲಿ ಸೀತಾ ಮಾತೆ ತಾನು ಪ್ರಕೃತಿ, ತಾನು ತಾಯಿ ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲಿನೂ, ತಾಯಿ ಹೇಗೆ ಮಕ್ಕಳ ಆಹಾರದ ಬಗ್ಗೆ, ಅವರ ಊಟದ ಬಗ್ಗೆ, ಅವರ ಒಂದು ಕಾಳಜಿಯನ್ನ ಮಾಡ್ತಾ ಇರ್ತಾಳಲ್ಲ, ಹಾಗ ಪ್ರತಿ ಹೆಜ್ಜೆಯಲ್ಲಿಯೂ ಅವಳು ಎಲ್ಲರಿಗೂ ತನ್ನ ಮಕ್ಕಳು ಅಂತ ಹೇಳಿ ಪೋಷಿಸ್ತಾ ಇರ್ತಾಳೆ ಅಂತಕ್ಕಂಥ ಸಂಗತಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಅವಳಿಗೆ ಊಟಕ್ಕೆ ಬಡಿಸ್ತಾಳೆ. ಅವರಿಬ್ರು ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡುತ್ತಲೇ ಹಲವು ಪ್ರಶ್ನೆಗಳನ್ನ ಕೇಳಿದಾಗ, ಮೊದಲು ಊಟ ಆಗ್ಲಿ, ನಂತರ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ ಊಟವಾದ ನಂತರ ಸೀತಾ ಮಾತೆ ಶಾಂತಾಳ ಒಂದು ಕೈಯನ್ನ ಹಿಡ್ಕೊಂಡು ಧ್ಯಾನಕ್ಕೆ ಕೂಡ್ತಾರ. ಧ್ಯಾನಕ್ಕೆ ಕೂತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಧ್ಯಾನದಲ್ಲಿ ಸಿಗುತ್ತೆ ಅಂತ ಹೇಳಿ ಧ್ಯಾನದಲ್ಲಿ ಕೂತಾಗ, ಯಾಕಂದ್ರೆ ಅವಳು ಮಹಾಸಾಧ್ವಿ ಇರ್ತಾಳೆ, ಮಹಾ ತಪಸ್ವಿನಿ ಇರ್ತಾಳೆ. ಧ್ಯಾನದಲ್ಲಿ ಇವರು ಮತ್ತೆ ಏಕೆ ಅರಣ್ಯಕ್ಕೆ ಬರಬೇಕಾಯ್ತು ಅಂತಕ್ಕಂಥ ಸಂಗತಿ ಎಲ್ಲ ಗೊತ್ತಾಗತ್ತೆ. ಭೃಗು ಮಹರ್ಷಿಗಳ ಶಾಪ, ನಾರಾಯಣ ಅದನ್ನ ಒಪ್ಕೊಂಡಿರೋದು, ಭಾರ್ಗವಿ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಅದನ್ನ ಅನುಭವಿಸ್ಲಿಕ್ಕೆ ಈಗ ಕಾಲ ಕೂಡಿ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರು ಅರಣ್ಯಕ್ಕೆ ಬರಲೇಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಅವಳಿಗೆ ಗೊತ್ತಾಗತ್ತೆ. ಎಲ್ಲ ವೃತ್ತಾಂತವನ್ನ ಧ್ಯಾನದಲ್ಲಿ ಸೀತೆ ಶಾಂತಾಳಿಗೆ ತಿಳಿಸಿಕೊಡ್ತಾಳೆ. ಆಗ ಶಾಂತ ಹೇಳ್ತಾಳೆ, ಓಹೋ, ಹಾಗಾದ್ರೆ ನೀನು ಕೂಡ ಶಾಪವನ್ನು ಸ್ವೀಕರಿಸಿರುವೆ ಅಂತ ಹೇಳಿ ಕೇಳ್ತಾಳೆ. ಆಗ ನೀವು ಹೇಗೆ ಋಷಿಯ ಜೊತೆಗೆ ತ್ಯಾಗದ ಒಂದು ಬದುಕಲಿಕ್ಕೆ ನೀವು ಹೇಗೆ ಅರಣ್ಯಕ್ಕೆ ಹೋದಿರೋ, ಹಾಗೆ ನಾನು ಇದನ್ನ ಸ್ವೀಕರಿಸಬೇಕಾಯ್ತು. ಅಷ್ಟೇ ಅಲ್ಲ, ನಾನಿಲ್ಲಿ ಬರ್ಬೇಕಾದ್ರೆ ಇನ್ನೂ ಹಲವು 10 ಕಾರಣಗಳಿವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಶಾಂತ, ಇಲ್ಲಿ ಬರುವುದಕ್ಕೆ, ಇಲ್ಲಿ ಇರ್ಲಿಕ್ಕೆ ಇನ್ನೂ ಬೇರೆ ಹಲವು 10 ಕಾರಣಗಳಿವೆ. ಅವೆಲ್ಲವೂ ಸಮಯ ಬಂದಾಗ ತನ್ನಷ್ಟಕ್ಕೆ ತಾನೇ ಬಹಿರಂಗ ಗೊತ್ತಾಗ್ತಾವು ಅಂತಕ್ಕಂಥ ಸಂಗತಿಯನ್ನ ಸೀತಾಮಾತೆ ಹೇಳ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳೆ, ನಾನು ಕೇವಲ ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿ ಇದ್ದುಕೊಂಡು ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಒಂದು ಪ್ರಕೃತಿಯ ಸೇವೆಯನ್ನ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ, ಭೂಮಿ ತಾಯಿಯ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಮಕ್ಕಳು ಈ ಪರಿಸರದಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ನನಗೆ ಇದೆ, ಹೀಗಾಗಿ ಇಲ್ಲಿ ಬಂದಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದಾಗ ಶಾಂತ ಹೇಳ್ತಾಳೆ, ಸೀತೆ, ನಿನ್ನ ತ್ಯಾಗದಿಂದ ಜಗತ್ತು ಲಾಭಾನ್ವಿತವಾಗಿದೆ. ನಿನ್ನ ತ್ಯಾಗದಿಂದ ಜಗತ್ತು ಬಹಳಷ್ಟು ಲಾಭವನ್ನ ಪಡೆದುಕೊಳ್ತಾ ಇದೆ. ಆದ್ರೆ ಅಯೋಧ್ಯೆಯು ಯಾವಾಗಲೂ ತನ್ನ ಹೆಣ್ಣು ಮಕ್ಕಳಿಗೆ ಗೌರವಿಸುವುದಿಲ್ಲ ಅಂತ ಹೇಳ್ತಾ. ಅಯೋಧ್ಯೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವಿಲ್ಲ, ಅಯೋಧ್ಯೆಯು ತನ್ನ ಮಹಿಳೆಯರನ್ನ ಗೌರವಿಸುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಅತ್ಯಂತ ನೋವಿನಿಂದ ಶಾಂತ ಹೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಇಲ್ಲ ಶಾಂತ, ಹಾಗನ್ಬೇಡ್ರಿ, ಹಾಗೆ ಹೇಳ್ಬೇಡ್ರಿ, ನಿಮ್ಮ ಮಾತು ಸತ್ಯ ಇಲ್ಲ. ಯಾಕಂತಂದ್ರೆ ಶ್ರೀರಾಮಚಂದ್ರ ನಿಮಗಿಂತ ಹೆಚ್ಚು ಯಾರನ್ನೂ ಗೌರವಿಸುವುದಿಲ್ಲ. ನಿಮ್ಮನ್ನ ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚು ಗೌರವಿಸ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನೀವು ಅಂತಂದ್ರೆ ಅವರಿಗೆ ಬಹಳಷ್ಟು ಪ್ರೀತಿ. ಚಿಕ್ಕವರಿದ್ದಾಗ ಅವರ ಕನಸಿನಲ್ಲಿ ನೀವು ಬರ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಈ 14 ವರ್ಷದ ನಮ್ಮ ಒಂದು ಅರಣ್ಯ ಜೀವನದಲ್ಲಿ, ನಮ್ಮ ವನವಾಸದಲ್ಲಿ ನಾವು ಬಹಳಷ್ಟು ನಿಮ್ಮಿಂದ ಪಾಠವನ್ನ ಕಲ್ತಿದ್ದೇವೆ. ರಾಮ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ನೆನಪಿಸಿಕೊಳ್ಳುತ್ತಿದ್ದನು. ಇಲ್ಲಿ ನಾವು ಅನೇಕ ಸಂಗತಿಗಳನ್ನ ನಿಮ್ಮಿಂದ ಕಲ್ತಿದ್ದೀವಿ. ಅದ್ರಿಂದ
ನಾವು ನಿಮಗೆ ತುಂಬಾ ಕೃತಜ್ಞರಾಗಿದ್ದೇವೆ ಅಂತ ಹೇಳ್ತಾಳೆ. ನೋಡ್ರಿ, ಎಷ್ಟೊಂದು ಕೃತಜ್ಞತೆಯನ್ನ ಇಲ್ಲಿ ಕಲ್ಪಿಸ್ತಾಳೆ. ಯಾರೇ ಏನೇ ಸಹಾಯ ಮಾಡಿದ್ರು ಅವ್ರಿಗೆ ಕೃತಜ್ಞತೆಯನ್ನ ಕೊಡಬೇಕು, ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಸೀತಾಮಾತೆ ಹೇಳ್ತಾಳೆ. ಇಲ್ಲಿ ರಾಮ ಸೀತೆಯರು ಸ್ವತಃ ಅತ್ಯಂತ ಶಕ್ತಿವಂತರವರು, ಮಹಾನ್ ದೇವತೆಗಳಂತ ಹೇಳೋರು ಪೂಜಿಸಲ್ಪಡ್ತಕ್ಕಂಥವ್ರು. ಅವರು ಕೂಡ ಶಾಂತಾಳನ್ನ ಹೆಜ್ಜೆ ಹೆಜ್ಜೆಗೆ ನೆನಪಿಸಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರ್ತಾರೆ. ರಾಮ ಚಿಕ್ಕವನಿದ್ದಾಗ ನಿನ್ನನ್ನ ಕನಸಿನಲ್ಲಿ ಕಾಣ್ತಾ ಇದ್ದ, ಜೊತೆಗೆ ನಾವು ಕಾಡಿನಲ್ಲಿ ಅಲಿಯುತ್ತಿದ್ದಾಗ ಹೆಜ್ಜೆ ಹೆಜ್ಜೆಗೆ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ರು, ನಿಮ್ಮ ಮಾರ್ಗದರ್ಶನವನ್ನ ನಾವು ತೆಗೆದುಕೊಳ್ತಾ ಇದ್ವಿ. ಒಬ್ಬ ಮಹಾನ್ ಋಷಿಯನ್ನು ಮದುವೆಯಾಗಿ ಅಡವಿಯಲ್ಲಿ ಒಬ್ಬ ಋಷಿಯೋಪಾದಿಯಲ್ಲಿ ಬದುಕನ್ನ ಸಾಗಿಸುತ್ತಾ ಹಲವು ಹೊತ್ತು ಸಾಧನೆ ಸಿದ್ಧಿಗಳನ್ನ ಮಾಡಿರ್ತಕ್ಕಂಥ ನಿಮ್ಮ ಮಾರ್ಗದರ್ಶನವನ್ನ ನಾವು ಯಾವಾಗ್ಲೂ ಪಡಿತಾ ಇದ್ವಿ. ನೀವು ರಾಮನಿಗೆ ಯಾವಾಗ್ಲೂ ಆದರ್ಶ ವ್ಯಕ್ತಿಯಾಗಿ ಇದ್ದೀರಿ ಅಂತ ಹೇಳಿ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾಳೆ. ಅಷ್ಟೇ ಅಲ್ಲ, ನಾವು ಪಂಚವಟಿಯಲ್ಲಿದ್ದಾಗ ಅಷ್ಟೇ ಅಲ್ಲ, ಆ ದೂರದ ಲಂಕೆಯ ಶೋಕವನದಲ್ಲಿದ್ದಾಗ ನಿನ್ನ ಪ್ರಾರ್ಥನೆ ನನಗೆ ರಕ್ಷಾ ಕವಚವಾಗಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಆಗ ಶಾಂತ, ಇದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು, ರಾಮ ಹೇಳಿದ್ನೇನು ಅಂತ ಹೇಳ್ತಾಳೆ. ಆದ್ರೆ ಶಾಂತ ಹೇಳ್ತಾಳೆ, ಇಲ್ಲ, ಅಲ್ಲಿ ಆ ಪಾರ್ವತಿ ಮಾತೆ ನಿನಗೆ ಸಹಾಯಕ್ಕಾಗಿರ್ತಕ್ಕಂಥ, ನಿನ್ನ ಜೊತೆಗೇನೆ ಆ ಒಂದು ಅಶೋಕವನದ ವೃಕ್ಷದ ಮೇಲೆ ಕುಳಿತಿರ್ತಕ್ಕಂಥ ಪಾರ್ವತಿ ಮಾತೆ ಈ ಎಲ್ಲ ವಿಷಯಗಳನ್ನ ಹೇಳಿದ್ದಾಳೆ. ಅವಳು ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಸಾಧ್ವಿಗಳನ್ನ, ಎಲ್ಲ ಸಾಧಕರನ್ನ, ಎಲ್ಲ ಮಹರ್ಷಿಗಳನ್ನ, ಮಹಾ ಋಷಿಗಳನ್ನ, ಮಹಿಳಾ ಶಕ್ತಿಗಳನ್ನ ಅವಳು ಕರೆದು ಹೇಳಿದ್ಲಂತ, ಬನ್ನಿ, ಸೀತೆ ಇಂಥ ಮಹಾನ್ ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಕೆಲಸದಲ್ಲಿ ನಾವು ಕೈಗೂಡಿಸೋಣ, ಅವಳಿಗೆ ಸಹಾಯ ಮಾಡೋಣ, ಅವಳಿಗೆ ಶಕ್ತಿಯನ್ನ ತುಂಬೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಅವರೆಲ್ಲರೂ ತಮ್ಮ ಧ್ಯಾನದ ಮುಖಾಂತರ ತಮ್ಮ ಧ್ಯಾನದ ಶಕ್ತಿಯನ್ನ ಸೀತೆಗೆ ಕೊಟ್ರು. ಹಾಗಂತೆ ಅವಳು ಸುಮಾರು 9 ತಿಂಗಳುಗಳ ಅವಧಿಯಲ್ಲಿ ಆ ಒಂದು ಅಗ್ನಿ ಪರೀಕ್ಷೆಯನ್ನ ಪಾರು ಮಾಡಿ ಯಶಸ್ವಿಯಾಗಿ ಹೊರಬಂದ್ಲು ಅಂತಕ್ಕಂಥ ಮಾತುಗಳು ನಮ್ಗೆಲ್ಲ ಗೊತ್ತಿವೆ. ಹೀಗಾಗಿ ಅವಳು ಕರೆದಾಗ ಆ ಎಲ್ಲ ಸಾಧ್ವಿಗಳ ಜೊತೆಗೆ ನಾನು ಕೂಡ ಹೋಗಿ ಧ್ಯಾನವನ್ನ ಮಾಡಿದೆ. ಅಲ್ಲೆಲ್ಲ ದೇವಹೂತಿ, ಗಾರ್ಗಿ, ಅನಸೂಯ ಮುಂತಾದ ದೊಡ್ಡ ದೊಡ್ಡ ಮಹರ್ಷಿಗಳು ಇದ್ರು. ಅವರ ಜೊತೆಗೆ ಧ್ಯಾನ ಮಾಡುವ ಒಂದು ಸುವರ್ಣ ಅವಕಾಶ ನಮಗೂ ಕೂಡ ಬಂತು ಅಂತ ಹೇಳಿ ಶಾಂತ ಹೇಳ್ತಾಳೆ. ಇದನ್ನ ಕೇಳಿದಾಗ ಶಾಂತಾಳಿಗೂ ಸಂತೋಷ ಆಗುತ್ತೆ. ಆಮೇಲೆ ಸೀತಾಮಾತೆಯು ಕೂಡ ಹೇಳ್ತಾಳೆ, ಹೌದು, ನಾನು ಅವರೆಲ್ಲರ ಹಿಂದೆ ನೀನಿರುವುದನ್ನ ನಾನು ಗಮನಿಸಿದ್ದೇನೆ ಅಂತಕ್ಕಂಥ ಮಾತು ಹೇಳ್ತಾಳೆ. ಹೀಗೆ ಸೀತಾಮಾತೆ ಹೇಳ್ತಾಳೆ, ಶಾಂತಾಳ ಕೈ ಹಿಡಿದು, ನೋಡು ಶಾಂತ, ರಾಮ ಯಾವಾಗ್ಲೂ ಹೇಳ್ತಾ ಇದ್ರು ಏನು ಅಂತಂದ್ರೆ, ತಾನು ಮತ್ತು ತನ್ನ ಸಹೋದರರು ಎಲ್ಲರಿಗೂ ಕಾಣಬಹುದಾದ, ಕಣ್ಣಿಗೆ ಕಾಣಿಸುವ ಕಾರ್ಯಗಳನ್ನ ಮಾಡಿದರೆ, ನಾನು ಮತ್ತು ನೀವು ಯಾರೂ ಗಮನಿಸದಂತಹ ಅದೃಶ್ಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಶಾಂತವಾಗಿ ಏನು ಮಾಡಬೇಕಾಗಿದೆಯೋ ಅದನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ರಾಮ ಯಾವಾಗ್ಲೂ ಹೇಳ್ತಾ ಇದ್ರು. ಹೀಗಾಗಿ ನಮ್ಮ ಕೆಲಸದ ಬಗ್ಗೆ ನಾವು ಸಂತೃಪ್ತರಾಗಿದ್ದೇವೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾಳೆ. ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನ ಸೀತಾಮಾತೆ ಇಲ್ಲಿ ಶಾಂತನ ಜೊತೆಗೆ ಹಂಚಿಕೊಳ್ತಾಳೆ. ದಶರಥ ಮಹಾರಾಜರ ಕೊನೆಯ ದಿನಗಳಲ್ಲಿ ನೀವು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಇದ್ರಿ, ಅವರ ಎಲ್ಲ ಮಕ್ಕಳು ದೂರ ಹೋದಾಗ ಅವರ ಪಕ್ಕದಲ್ಲಿ ನೀವಿದ್ದು, ಅವರ ಕುಟುಂಬವು ಎಲ್ಲೆಡೆ ವಿಚ್ಛಿದ್ರವಾಗಿ ಒಡೆದು ಹೋದ ಒಂದು ಮಹಾ ದುಃಖದಲ್ಲಿ ಮಹಾರಾಜರಿದ್ದಾಗ ಅವರ ಹೃದಯದಲ್ಲಿ ಒಂದು ಸಮಾಧಾನವನ್ನ ನೀವು ತಂದು ಕೊಟ್ರಿ. ಈ ಲೋಕವನ್ನ ಸಮಾಧಾನದಿಂದ ತೊರೆಯಲಿಕ್ಕೆ, ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ತಾನು ಮಾಡಲು ಸಾಧ್ಯವಾಗದ ಕೆಲಸವನ್ನ ನೀವು ನಿರ್ವಹಿಸಿದ್ದಕ್ಕಾಗಿ ರಾಮ ನಿಮಗೆ ಯಾವಾಗ್ಲೂ ಕೃತಜ್ಞರಾಗಿದ್ದಾರೆ, ಚಿರಋಣಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಅವರು ನನಗೆ ಆಗಾಗ ಹೇಳ್ತಾ ಇದ್ರು. ನಿಮ್ಮ ತಂದೆಗೆ ಅವರ ಕೊನೆಯ ಕ್ಷಣದಲ್ಲಿ ನೀವು ಶಾಂತಿಯನ್ನು ನೀಡಿರುವಿರಿ. ನಿಮ್ಮ ತ್ಯಾಗಗಳು ನಮಗೆ ಮತ್ತು ನನಗೆ ಮತ್ತು ರಾಮನಿಗೆ ಬಹಳಷ್ಟು ಗೊತ್ತಿದೆ ಅಂತಕ್ಕಂಥ ಸಂಗತಿಯನ್ನ ಸೀತಾಮಾತೆ ಶಾಂತಾಳ ಮುಂದೆ ಹೇಳ್ತಾಳೆ. ಹೀಗೆ ಅವರು ಮಾತುಕತೆಗಳು ನಡೆದಿರ್ತವೆ. ಆಮೇಲೆ ಸೀತಾಮಾತೆ ಸಂತೋಷದಿಂದ ಹೇಳ್ತಾಳೆ, ಆ ಸಮಯವೆಲ್ಲ ಗತಿಸಿ ಹೋಯಿತು, ಈಗೆಲ್ಲ ಹಿಂದೆ ಏನಾಯ್ತೋ ಆಯ್ತದೆಲ್ಲ ಗತಿಸಿ ಹೋಗಿದೆ. ನಾನೀಗ ನನ್ನ ಈ 2 ಮಕ್ಕಳಿಗೆ ಯೋಜನೆಯನ್ನ ಮಾಡಬೇಕು ಅಂತ ಹೇಳ್ತಾಳೆ. ಹೊಟ್ಟೆಯಲ್ಲಿರ್ತಕ್ಕಂಥ 2 ಮಕ್ಕಳಿಗಳಿಗೆ ಯೋಜನೆಯನ್ನ ಮಾಡ್ಬೇಕು. 2 ಅಂದಾಗ 2 ಅಂತ ಹೇಳಿ ಶಾಂತ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದು ಅಂತ ಹೇಳಿ ಸೀತೆ ತಲೆದೂಗ್ತಾಳೆ.
ಹೀಗೆ ಸೀತೆ ಹೆರಿಗೆಗಾಗಿ ನಾನು ನಿನ್ನೊಂದಿಗೆ ಇರ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಶಾಂತಾನು ಕೇಳ್ತಾಳೆ. ಆಗ ಆ ಸಮಯದಲ್ಲಿ ನನ್ನೊಂದಿಗೆ ಯಾರೂ ಇಲ್ಲ, ದಯವಿಟ್ಟು ನನ್ನ ಜೊತೆಗೆ ಇದ್ದು ರಾಮನ ಮಕ್ಕಳನ್ನ ಈ ಜಗತ್ತಿಗೆ ತರ್ಲಿಕ್ಕೆ, ಅವರನ್ನ ಜಗತ್ತಿನಲ್ಲಿ ಸ್ವೀಕರಿಸ್ಲಿಕ್ಕೆ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಶಾಂತ ಕೂಡ ಕೇಳ್ಕೊಳ್ತಾರೆ. ಹೀಗೆ ಶಾಂತ ಸೀತಾಮಾತೆಯ ಹೆರಿಗೆ ಆಗುವವರೆಗೆ, ಅವಳ ಹೆರಿಗೆ ಬೇನೆ ಹೆರಿಗೆ ಸಮಯದಲ್ಲಿ ಅವಳೊಂದಿಗೆ ಇರ್ತಾಳೆ. ಮಕ್ಕಳು ಹುಟ್ಟಿದಾಗ ಮೊಟ್ಟ ಮೊದಲು ಅವುಗಳನ್ನ ಎತ್ತಿಕೊಂಡು ಮುದ್ದಾಡಿರ್ತಕ್ಕಂಥವಳು ಶಾಂತಳೆ ಆಗಿರ್ತಾಳೆ. ಅವಳು ಶಾಂತ ಮಾತೆಗೆ ತುಂಬಾ ಪ್ರೀತಿ ಪಾತ್ರಳಾಗಿರ್ತಾಳೆ. ಮಾತೆಯು ಅವಳನ್ನ ಒಬ್ಬ ಹಿರಿಯ ಸಾಧ್ವಿಯಾಗಿ, ಒಬ್ಬ ಹಿರಿಯ ಅಕ್ಕನನ್ನಾಗಿ ನೋಡ್ತಾ ಇದ್ಲು. ಆಮೇಲೆ ಅವರು ತಮ್ಮ ಹೆಚ್ಚಿನ ಸಮಯವನ್ನ ಧ್ಯಾನದಲ್ಲಿ, ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಕಳೀತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ಸೋಮ ಇಲ್ಲಿ ಹೇಳ್ತಾಳೆ. ಹೀಗೆ ಹೆರಿಗೆ ನಂತರ ಮಾತೆಯ ತಂಗಿ ಊರ್ಮಿಳೆ ಅಯೋಧ್ಯೆಯಿಂದ ಅರಣ್ಯಕ್ಕೆ ಬರ್ತಾಳಂತೆ. ಅಲ್ಲಿ ಅಕ್ಕನ ಜೊತೆಗೆ ಇರ್ಲಿಕ್ಕೆ, ಮಕ್ಕಳ ಜೊತೆಗೆ ಕಾಲ ಕಳೀಲಿಕ್ಕೆ ಬರ್ತಾಳೆ. ಆಗ ಊರ್ಮಿಳೆ ಬಂದಾಗ ಶಾಂತ ನಾನು ಮರಳಿ ನನ್ನ ಕುಟೀರಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳು ಸಿದ್ಧಳಾಗ್ತಾಳೆ. ಆಗ ಶಾಂತ ನನ್ನಲ್ಲಿ ಅವಳಿಗೆ ಸೀತಾಮಾತೆ ಬಹಳಷ್ಟು ಕೃತಜ್ಞತೆಯಿಂದ ಹೇಳ್ತಾಳೆ, ನಿನಗೆ ಹೇಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನಲ್ಲಿ ಶಬ್ದಗಳಿಲ್ಲ. ನಿಮ್ಮನ್ನು ನನ್ನ ಸಹೋದರಿ ಹಾಗೂ ಗೆಳತಿಯಾಗಿ ಪಡಿಲಿಕ್ಕೆ ನಾನು ಬಹಳಷ್ಟು ಪುಣ್ಯ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಸೀತಾಮಾತೆ ಶಾಂತಾಗೆ ಹೇಳ್ತಾಳೆ. ಆಗ ಶಾಂತ ಕೂಡ ಈ ಜಗತ್ತು ನಿನ್ನನ್ನ ಪಡಿಲಿಕ್ಕೆ ಪುಣ್ಯ ಮಾಡಿದೆ, ನೀನು ಯಾರು ಎಂಬುದನ್ನು ಒಂದು ದಿನ ಈ ಜಗತ್ತು ತಿಳಿದುಕೊಳ್ಳುತ್ತದೆ ಅಂತ ಹೇಳ್ತಾ ತನ್ನ ಆಶ್ರಮದ ಕಡೆಗೆ ದೀರ್ಘ ಪ್ರಯಾಣವನ್ನ ಅವರು ಆರಂಭ ಮಾಡ್ತಾಳೆ. ಅವಳು ಮರಿ ಆಗುವವರೆಗೇನೋ ನಿಂತು ಇವರು ನೋಡ್ತಾರೆ. ಈ ಲೋಕದಿಂದ ಅಗಲುವಾಗ ಮಾತೆಯವಳನ್ನ ಮತ್ತೊಮ್ಮೆ ನೋಡಿಲ್ಲು ಅಂತಕ್ಕಂಥ ಸಂಗತಿಯನ್ನು ಸೀತಾ ಇಲ್ಲಿ ಹೇಳ್ತಾಳೆ. ಹೀಗೆ ಶಾಂತ ಹೊರಟು ಹೋದ ನಂತರ ಸೋಮ ಕೇಳ್ತಾಳಂತೆ, ಶಾಂತ ಇಷ್ಟೊಂದು ದೀರ್ಘವಾಗಿರ್ತಕ್ಕಂಥ ಹಾದಿಯನ್ನ ಒಬ್ಬಳೇ ಸುರಕ್ಷಿತವಾಗಿ ಪ್ರಯಾಣಿಸ್ತಾ ಇದ್ದಾಳಲ್ಲ, ಅವಳಿಗೇನು ಹೆದರಿಕೆ ಆಗೋದಿಲ್ಲೇನು, ಅವಳೊಬ್ಬಳೇ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಮಾತನ್ನ ಕೇಳಿದಾಗ ಸೀತಾಮಾತೆ ಹೇಳ್ತಾಳೆ, ಅವಳು ಬಹಳಷ್ಟು ರಹಸ್ಯ ಶಕ್ತಿಗಳನ್ನ ಹೊಂದಿದ್ದಾಳೆ. ಎಷ್ಟೇ ಆದ್ರೂ ಅವಳು ಶ್ರೀರಾಮನ ಅಕ್ಕ ಅಲ್ಲವೇ ಅಂತಕ್ಕಂಥ ಮಾತನ್ನಿಲ್ಲಿ ಹೇಳ್ತಾರೆ. ಹೀಗೆ ಶಾಂತ ತನ್ನ ಕುಟೀರಕ್ಕೆ ಮರಳಿ ಮತ್ತೆ ಹೋಗ್ತಾಳೆ. ಹೀಗೆ ಮಕ್ಕಳು ಬೆಳೀತಾ ಇರ್ತಾರೆ. ಇಬ್ರು ಮಕ್ಕಳು ಲವಕುಶ, ಈ ಎರಡು ಮಕ್ಕಳ ಲಾಲನೆ ಪಾಲನೆಯಲ್ಲಿ ದಿನಗಳು ಹೇಗೆ ಕಳೀತಾ ಇದ್ವು ಅಂತಕ್ಕಂಥದ್ದು ಗೊತ್ತಾಗ್ತಾ ಇರೋದಿಲ್ಲ. ಹೀಗೆ ದಿನಗಳು ಕಳೀತಾ ಇರ್ತವೆ. ಸೋಮಾಗನಿಸ್ತಾ ಇರುತ್ತೆ, ಎಲ್ಲ ಆಯ್ತು, ಹೆರಿಗೆ ಆಯ್ತು, ಮಕ್ಕಳು ದೊಡ್ಡದು ಆಗ್ತಾ ಇದ್ವು, ಇನ್ನು ಏಕೆ ನಾವು ಅರಣ್ಯದಲ್ಲಿ ಇರ್ಬೇಕು, ಮಾತೆ ಇನ್ನು ಎಷ್ಟು ದಿವಸ ಇಲ್ಲಿ ಇರ್ಬೇಕಂತಾರ ಅಂತಕ್ಕಂಥ ವಿಚಾರಗಳು ಒಳಗೆ ಆಗಾಗ ಬರ್ತಾ ಇರುತ್ತೆ. ಆದ್ರೂ ಒಳಗೆ ಏಕೆ ಅನ್ನೋದು ಗೊತ್ತಿರುತ್ತೆ ಅವಳಿಗೆ. ಹೀಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಂದೆ ಕೆಲವು ದಿವಸದಲ್ಲಿ ಸ್ವಲ್ಪ ಮಕ್ಕಳು ಸ್ವಲ್ಪ ದೊಡ್ಡವಾದ ಕೂಡಲೇ ಸೀತಾಮಾತೆ ತನ್ನ ಕೆಲಸದಲ್ಲಿ ತಾನು ತೊಡಕೊಂಡ್ ಬಿಡ್ತಾಳೆ. ಹೆರಿಗೆಯಾದ ಕೆಲವು ದಿನಗಳು ಕಳೆದಂತೆ ಮಾತೆ ಮತ್ತೆ ತನ್ನ ಕೆಲಸದಲ್ಲಿ ತೊಡಕೊಳ್ತಾಳೆ. ಏನು ಆ ಕೆಲಸ ಅಂತಂದ್ರೆ ಪ್ರಕೃತಿಗೆ ಸಾಂತ್ವನ ನೀಡ್ತಕ್ಕಂಥ ಕೆಲಸ, ಪ್ರಕೃತಿಯ ಜೊತೆಗೆ ಮಾತನಾಡುವ ಕೆಲಸ, ಪ್ರಕೃತಿಯನ್ನ ಪ್ರೀತಿಸುವ ಕೆಲಸ, ಇವೆಲ್ಲವೂ ನಡೀತಾನೆ ಇರ್ತವೆ. ಕಾಡಿನಲ್ಲಿ ಪ್ರತಿ ದಿವಸ ಹೋಗ್ತಾ ಇರ್ತಾಳೆ. ಪ್ರತಿಯೊಂದು ಗಿಡ ಮರ ಬಳ್ಳಿ ಹೂವು ಪ್ರಾಣಿ ಪಕ್ಷಿ ಎಲ್ಲವನ್ನೂ ಮಾತಾಡಿಸ್ತಾ ಇರ್ತಾಳೆ. ಎಲ್ಲದರ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಾ ಇರ್ತಾಳೆ, ಮುದ್ದು ಮಾಡ್ತಾ ಇರ್ತಾಳೆ, ಪ್ರೀತಿಯನ್ನ ಹಂಚ್ತಾ ಇರ್ತಾಳೆ. ಹೀಗೆ ನಮಗನಿಸ್ಬಹುದು, ಏನಪ್ಪಾ ಹೇಗ್ ಮಾತಾಡ್ತಾರ ಈ ಪ್ರಕೃತಿಯ ಜೊತೆಗೆ, ಗಿಡ ಮರಗಳ ಜೊತೆಗೆ ಹೇಗ್ ಮಾತಾಡ್ತಾರೆ ಅಂತ ಹೇಳಿ ಅನಿಸ್ಬಹುದು. ಮಾಸ್ಟರ್ಸ್ ಇದು ಒಂದು ಅತೀಂದ್ರಿಯ ಶಕ್ತಿ, ಸೈಕಿಕ್ ಎಬಿಲಿಟಿ ಅಂತ ಇದಕ್ಕೆ ಕರೀತಾರೆ. ಎಷ್ಟೋ ಜನ ಮಾನವರಿಗೂ ಕೂಡ ಈಗಲೂ ಕೂಡ ಈ ಎಬಿಲಿಟಿ, ಸಾಮರ್ಥ್ಯ ಇದೆ. ಆಗ ಅವಳಿಗಂತೂ ಇರ್ಲಿಕ್ಕೆ ಬೇಕು, ಯಾಕಂದ್ರೆ ಅವಳು ಮಹಾ ತಾಯಿಯಾಗಿದ್ದಾಳೆ, ಪ್ರಕೃತಿಯಾಗಿದ್ದಾಳೆ. ಹೀಗಾಗಿ ಮೂಕ ಪ್ರಾಣಿಗಳನ್ನ ಮಾತನಾಡಿಸೋದು, ಅವರ ನೋವನ್ನ ಅನುಭವಿಸೋದು, ಅವರ ನೋವು ಏನು ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಅವಳು ಮಾಡ್ತಾ ಇರ್ತಾಳೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅವಳಿಗೆ ಇರುತ್ತೆ ಅಂತ ಹೇಳಿ ಸೋಮ ಹೇಳ್ತಾಳೆ. ನೋಡು, ಸೋಮಗೆ ಕೆಲವು ಸರಿ ಹೇಳ್ತಿರ್ತಾಳೆ, ಯಾವುದೋ ಒಂದು ಪ್ರಾಣಿ ನೋಡಿದಾಗ, ನೋಡು ಸೋಮ, ಈ ಪ್ರಾಣಿಯನ್ನ ನೋಡು, ಇದು ಎಷ್ಟೋ ವರ್ಷಗಳಿಂದ ಇದೆ, ಇನ್ನು ಮುಂದೆ ಇದು ಇಲ್ಲವಾಗುತ್ತೆ, ಪ್ರಕೃತಿ ಸಹಜವಾಗಿ ಇದು ಇಲ್ಲವಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗೇನೆ ನಮಗೂ ಕೂಡ ಗೊತ್ತಿದೆ, ಹಿಂದೆ ಇರ್ತಕ್ಕಂಥ ಅನೇಕ ಪ್ರಾಣಿಗಳು ಇವತ್ತು ಇಲ್ಲ. ಡೈನೋಸೋರ್ ಮುಂತಾದವುಗಳನ್ನ ನಾವು ಮಾತ್ರ ಚಿತ್ರಗಳಲ್ಲಿ ಮಾತ್ರ ನೋಡ್ತೀವಿ, ನಿಜ ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಎಷ್ಟೋ ಜಲಚರ ಪ್ರಾಣಿಗಳು
ಸೀ ಡ್ರ್ಯಾಗನ್ ಅಂತಹ ಆ ಮೀನುಗಳು, ಜಲಚರ ಪ್ರಾಣಿಗಳು ಈಗ ಇಲ್ಲವಾಗಿರೋದನ್ನ ನಾವು ಕಾಣ್ತಾ ಇದ್ವಿ. ಹೀಗೆ ಒಂದೊಂದೇ ಪ್ರಾಣಿಗಳನ್ನ ನೋಡಿದಾಗ ಇವು ಮುಂದೆ ಸಿಗ್ತಾವೋ ಇಲ್ಲೋ ನೋಡು ಅಂತ ಹೇಳಿ ಸೋಮಾಗಿ ಹೇಳ್ತಿರ್ತಾಳೆ. ಹಾಗೆ ಕೂಡ ಆ ಕೆಲವೊಂದು ಗಿಡಗಳನ್ನ, ಕೆಲವೊಂದು ಮೂಲಿಕೆಗಳನ್ನ ನೋಡಿದಾಗ್ಲೂ ಕೂಡ ಇವು ಮುಂದೆ ಸಿಗ್ತಾವೋ ಇಲ್ಲೋ, ಹೀಗೆ ಇವುಗಳನ್ನ ನೋಡು, ಇವುಗಳ ಸೌಂದರ್ಯವನ್ನ ನಾವು ಅನುಭವಿಸೋಣ, ಇವುಗಳ ವಾಸನೆಯನ್ನ ಅನುಭವಿಸೋಣ, ಇವುಗಳ ಗುಣವನ್ನ ತಿಳಿದುಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ. ಹೀಗೆ ಆವಾಗ ಸೋಮಗೆ ಗೊತ್ತಾಗತ್ತೆ, ಓ ಇದಕ್ಕಾಗಿಯೇ ನೀನು ಅರಣ್ಯಕ್ಕೆ ಬಂದಿದೀಯಾ, ಮಾತೆ ಮಕ್ಕಳನ್ನ ಹೆರುವ ನೆಪದಿಂದ, ತಪಸ್ಸು ಮಾಡುವ ನೆಪದಿಂದ ಇದಕ್ಕಾಗಿಯೇ ನೀನು ಬಂದಿದೀಯಾ ಅಂತ ಹೇಳಿ ಸೀತಾಮಾತೆಗೆ ಕೇಳಿದಾಗ, ಯಾಕ ಸೋಮ ಗೊತ್ತಿಲ್ಲ, ನಾನು ಏನು ಅನ್ನೋದು ನಿನಗ್ ಗೊತ್ತಿಲ್ಲ, ಗೊತ್ತಿದ್ದ ಸಂಗತಿಯನ್ನ ಮತ್ತೆ ಮತ್ತೆ ಯಾಕ ನೀನು ಕೇಳ್ತಾ ಇದ್ದೀಯಾ, ಅದ್ರಲ್ಲಿ ಏನೋ ಅರ್ಥ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಸೊ ಎಲ್ಲ ಸಂಗತಿಗಳನ್ನ ಅವಳು ಪ್ರಚಾರಕ್ಕಾಗಿ ಮಾಡಿರ್ತಕ್ಕಂಥವಳಲ್ಲ, ಯಾರಿಗೂ ತಿಳಿಯದಂತೆ, ಗೊತ್ತಾಗದಂತೆ ಶಾಂತವಾಗಿ ನಿಶಬ್ದವಾಗಿ ತನ್ನ ಕೆಲಸಗಳನ್ನ ಅವಳು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ರಾಮ ಮತ್ತು ಅವರ ತಮ್ಮಂದಿರು ಲೋಕಕ್ಕೆ ಕಾಣುವ ಕೆಲಸಗಳನ್ನ ಮಾಡಿದ್ರೆ, ಮಾತೆ ಮತ್ತು ಶಾಂತ ಇವರು ಲೋಕಕ್ಕೆ ಕಾಣದೇ ಇರ್ತಕ್ಕಂಥ ಅದೃಶ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ತೀವಿ. ಅವಳು ಅಯೋಧ್ಯೆಯ ಮಹಾರಾಣಿ, ಆದ್ರೆ ಅದ್ರ ಬಗ್ಗೆ ಅವಳಿಗೆ ಗಮನನೇ ಇಲ್ಲ. ಅವಳು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ ಆ ಒಂದು ಕೆಲಸವನ್ನ ಮಾಡೋದ್ರ ಕಡೆನೆ ಅವಳ ಲಕ್ಷ್ಯದ, ಆ ಪ್ರಕೃತಿಯ ಜೊತೆಗೆ ಒಂದಾಗಿ ಅವಳು ಬದುಕನ್ನ ಸಾಗಿಸ್ತಾ ಇದ್ದಾಳೆ. ಅಷ್ಟರಲ್ಲಿನೇ ಬರೇ ಅಷ್ಟೇ ಇಲ್ಲ, ತನ್ನ ಮಕ್ಕಳು ಕೂಡ ಈ ಪರಿಸರದಲ್ಲಿ ಬೆಳಿಬೇಕು, ಪ್ರಕೃತಿಯ ಮಡಿಲಲ್ಲಿ ಅವರು ಬೆಳೆಯಬೇಕು, ಅವರು ಈ ಪ್ರಾಣಿ ಪಕ್ಷಿ ಇವೆಲ್ಲವುಗಳ ಜೊತೆಗೆ ಮಾತನಾಡೋದು, ಸಂಪರ್ಕಿಸೋದು, ಅವುಗಳ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳೋದು ಎಲ್ಲವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಅವಳು ಆ ರೀತಿಯ ತರಬೇತಿಯನ್ನ ಅವರಿಗೆ ಕೊಡ್ತಾ ಇರ್ತಾಳೆ. ಹೀಗೆ ಸೋಮ ಒಂದ್ಸರಿ ಕೇಳ್ತಾಳೆ, ನಾವು ಯಾಕೆ ಈ ಪ್ರಕೃತಿಯ ಜೊತೆಗೆ ಪ್ರೀತಿಯನ್ನ ಹಂಚಬೇಕು ಅಂದಾಗ ಸೀತಾಮಾತೆ ಹೇಳ್ತಾಳೆ, ನೋಡು ನನ್ನ ತಾಯಿ ವಸುಂಧರಾ ಮಾತೆ ಹಲವಾರು ಅನಿಷ್ಟಗಳಿಂದ ಕುಗ್ಗಿ ಹೋಗ್ಬಿಟ್ಟಿದ್ದಾಳೆ. ಅಂದ್ರೆ ಒಂದು ಪ್ರಕೃತಿಯ ನಾಶದಿಂದಾಗಿ ಮಾನವ ತನ್ನ ಅವಶ್ಯಕತೆಗಾಗಿ ಪ್ರಕೃತಿಯನ್ನ ನಾಶ ಮಾಡೋದ್ರಿಂದ ಕುಗ್ಗಿ ಹೋಗ್ತಾ ಇದ್ದಾಳೆ. ಇನ್ನೊಂದು ರಾವಣನ ಮಂತ್ರಗಳ ಒಂದು ಉಚ್ಚಾರಣೆಯಿಂದಾಗಿ, ಅವನ ಒಂದು ನೆಗೆಟಿವ್ ಎನರ್ಜಿಯಿಂದಾಗಿ ಆ ಪ್ರಕೃತಿ ಮಾತೆಗೆ ಸಾಕಷ್ಟು ಹಾನಿಯಾಗಿದೆ. ಅಷ್ಟೇ ಅಲ್ಲ, ಯುದ್ಧದಿಂದಾಗಿ, ರಾವಣರ ಯುದ್ಧದಿಂದಾಗಿ ಆ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸಿರೋದ್ರಿಂದ ಪ್ರಕೃತಿ ಮಾತೆಗೆ ಬಹಳಷ್ಟು ಹಾನಿಯಾಗಿದೆ. ಅವಳಿಗೆ ನಾವು ಸಹಾಯ ಮಾಡಬೇಕು ಅಂತಂದ್ರೆ, ಅವಳಲ್ಲಿ ಮತ್ತೆ ಚೈತನ್ಯವನ್ನ ಅಂತಂದ್ರೆ ನಾವು ಪ್ರೀತಿಯನ್ನ ಹಂಚಬೇಕು, ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ನಾವು ಪ್ರತಿಯೊಂದು ಪ್ರಕೃತಿಯ ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸ್ಬೇಕು, ಗಿಡ ಮರಗಳನ್ನ ಪ್ರೀತಿಸ್ಬೇಕು, ಪ್ರೀತಿಯನ್ನ ಹಂಚತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕು, ಈ ಪ್ರೇಮವನ್ನ ಎಲ್ಲೆಡೆ ಹಂಚಬೇಕು ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾಳೆ. ಸೋಮ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಳೆ. ಜೊತೆಗೆ ಸೋಮಾಗೊಂದ್ಸರಿ ಅಂತಾಳೆ, ಯಾಕೆ ಸೋಮ ಈ ಅರಣ್ಯದ ಬದುಕು ನಿನಗೆ ಸಾಕಾಗಿದೆ, ನಾವು ಮರಳಿ ಅರಮನೆಗೆ ಹೋಗ್ಬೇಕಂತೀಯೇನೋ, ಹೋಗು ಅಂತ ಹೇಳಿ ಹೇಳ್ತಾಳೆ. ಆಗ ಸೋಮ ಹೇಳ್ತಾಳೆ, ಇಲ್ಲ ಮಾತೆ, ನೀನ್ ಎಲ್ಲಿರ್ತೀಯೋ ಅಲ್ಲೇ ಇರ್ತೀನಿ, ನೀನು ಪ್ರಪಂಚದ ಯಾವ ಮೂಲೆಗೆ ಹೋದರೂ ಕೂಡ, ಯಾವ ಭಾಗಕ್ಕೆ ಕರ್ಕೊಂಡು ಹೋದ್ರು ಕೂಡ ನಾನು ಸಂತೋಷದಿಂದ ನಿನ್ನ ಜೊತೆಗೆ ಬರ್ತೀನಿ, ನಿನ್ನ ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಇದನ್ನ ಹೇಳ್ತಾ ಹೇಳ್ತಾ ಸೋಮ ಕಥೆಯನ್ನ ನಿಲ್ಲಿಸ್ತಾಳೆ. ಅವಳಿಗೆ ಊಟದ ಸಮಯ ಆಗಿರುತ್ತೆ, ಎಷ್ಟೋ ಜನ ಬಂದಲ್ಲಿ ಸೇರಿರ್ತಾರೆ, ಅವರೆಲ್ಲರಿಗೂ ಆಹಾರ ಮಾಡಿ ಬಡಿಸ್ಬೇಕು ಅಂತಕ್ಕಂಥ ಒಂದು ಪ್ರತಿ ಹಂತದಲ್ಲಿ ಅವಳ ಕಥೆ ಒಂದ್ ಹಂತಕ್ಕೆ ಬಂದು ನಿಂತು ಬಿಡುತ್ತೆ. ಪ್ರತಿ ದಿವಸ ಆಹಾರ ಮಾಡಿ ಊಟ ಮಾಡಿಸ್ತಕ್ಕಂಥ ಒಂದು ಕೆಲಸ ಅವಳು ಮಾಡ್ತಾ ಇರ್ತಾಳೆ. ಒಂದು ವೇಳೆ ಊಟ ಮಾಡಿಸ್ಲಿಲ್ಲ ಅಂತಾನೆ ಮಾತೆ ಅಸಮಾಧಾನ ಪಡ್ತಾಳೆ ಅಂತ ಹೇಳಿ ಮಾತಿನ ಮಧ್ಯೆ ಅವಳು ಎದ್ದು ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಈಗ ಸೋಮಾಳು ಮಾಡಿರ್ತಕ್ಕಂಥ ಒಂದು ಅಡಿಗೆಯಲ್ಲಿ ಅವಳ ಮಾಡಿರ್ತಕ್ಕಂಥ ಆಹಾರವನ್ನು ಸ್ವೀಕರಿಸುವಾಗ ನಮ್ಮ ಅನಸೂಯಾಗೆ ಯಾವಾಗ್ಲೂ ಹೆಚ್ಚು ನೆಮ್ಮದಿ, ಒಂದು ಪ್ರಶಾಂತತೆ ಸಿಗ್ತಾ ಇರುತ್ತೆ. ಅವಳಿಗೇನೋ ಒಂದು ರೀತಿಯ ಅವಳ ಆಹಾರದಲ್ಲಿ ವಿಶೇಷತೆ ಇದೆ ಅಂತ ಹೇಳಿ ಅನಿಸ್ತಾ ಇರುತ್ತೆ. ಹೀಗಾಗಿ ಒಂದ್ಸರಿ ಅವಳು ಕೇಳ್ತಾಳೆ, ಸೋಮ, ನಿನ್ನ ಆಹಾರ ಬೇರೆಯವರ ಆಹಾರಕ್ಕಿಂತ ಭಿನ್ನವಾಗಿದೆ, ಅದು ತುಂಬಾ ಹಿತವಾದ ಪರಿಣಾಮವನ್ನು ಹೊಂದಿದೆ ಅಂತ ಹೇಳಿ ಅನಿಸ್ತದ ನನಗ ಅಂತಂದಾಗ ಸೋಮ ಹೇಳ್ತಾಳೆ ಮುಗುಳ್ನಕ್ಕೂ, ಆಹಾರವು ದೇಹದೊಂದಿಗೆ ಆತ್ಮದ ಪೋಷಣೆಯೂ ಆಗಿದೆ. ಆಹಾರ ಕೇವಲ ದೇಹದ ಪೋಷಣೆ ಮಾಡೋದಷ್ಟೇ ಅಲ್ಲ, ಆತ್ಮದ ಪೋಷಣೆಯನ್ನು ಅದು ಮಾಡಬೇಕು ಅನ್ನೋದನ್ನ ಮಾತೆ ನಮಗೆ ಕಲಿಸಿಕೊಟ್ಟಿದ್ದಾಳೆ. ವಿಭಿನ್ನ ಪ್ರಕಾರದ ಆಹಾರಗಳು ನರಮಂಡಲ ವ್ಯವಸ್ಥೆಯ ಮೇಲೆ, ಮನಸ್ಸು ಹಾಗೂ ಭಾವನೆಗಳ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವವನ್ನ, ಪರಿಣಾಮಗಳನ್ನ ಬೀರುತ್ತವೆ. ನಮ್ಮನ್ನು ಆಹಾರದ ಮೂಲಕ ಪೋಷಿಸುತ್ತಿರುವ ವಸುಂಧರಾ ಮಾತೆ,
ನಮ್ಮನ್ನು ಆಹಾರದ ಮೂಲಕ ಪೋಷಿಸುತ್ತಿರುವ ವಸುಂಧರಾ ಮಾತೆಯು ನಮ್ಮೆಲ್ಲ ಅಗತ್ಯಗಳು ಪೂರೈಕೆಯಾಗುವಂತೆ ಯೋಜನೆಯನ್ನ ಮಾಡಿದ್ದಾಳೆ. ನಮ್ಮ ಎಲ್ಲ ಅಗತ್ಯಗಳು ಅವಳಿಂದ ಪೂರೈಕೆ ಆಗತ್ತೆ. ನಮ್ಮ ಆಹಾರವನ್ನ ತಯಾರಿಸುವ ಕುರಿತು ನಾವು ಪ್ರಜ್ಞೆಯಿಂದ ಇದ್ದು ವಸುಂಧರಾ ಮಾತೆಗೆ ಕೃತಜ್ಞತೆಯೊಂದಿಗೆ ಅದನ್ನ ನಾವು ಮಾಡಿದ್ವಿ ಅಂತಂದ್ರೆ, ಕೃತಜ್ಞತೆಯನ್ನ ನಾವು ಸಲ್ಲಿಸಿದ್ವಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಪ್ರತಿಯೊಂದು ಸಸ್ಯದಲ್ಲಿಯೂ ವಿಶಿಷ್ಟ ಗುಣಗಳನ್ನು ನಾವು ಜಾಗೃತಗೊಳಿಸಲು ಸಮರ್ಥರಾಗ್ತೀವಿ ಅಂತ ಹೇಳಿ ಅವಳು ಹೇಳ್ತಾಳೆ. ಭೂಮಿ ತಾಯಿಗೆ ಒಂದು ಕೃತಜ್ಞತೆಯನ್ನ ಅರ್ಪಿಸಿ ನಾವು ಏನು ಬಳಸ್ತೀವೋ ಅದನ್ನ ತೆಗೆದುಕೊಂಡು ನಾವು ಅಡಿಗೆಯನ್ನ ಮಾಡಿದ್ದೆ ಆದ್ರೆ ನಮ್ಮ ಅದು ಆಹಾರ ಅಲ್ಲ, ಅದು ಅಮೃತಕ್ಕೆ ಸಮಾನ ಆಗ್ತದ ಅಂತ ಹೇಳಿ ಹೇಳ್ತಾಳೆ. ಈ ಮಾತುಗಳು ಕೇವಲ ಸೋಮ ಅನಸೂಯಾಳಿಗೆ ಹೇಳಿರ್ತಕ್ಕಂಥ ಮಾತುಗಳಲ್ಲ. ಈ ಮಾತುಗಳು ನಮಗೆಲ್ಲರಿಗೂ ಒಂದು ಬಹುದೊಡ್ಡ ಪಾಠ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ, ಸ್ಥಳೀಯವಾಗಿ ಲಭ್ಯವಾಗ್ತಕ್ಕಂಥ, ಆಯಾ ಋತುಮಾನಗಳಲ್ಲಿ ಸಿಗ್ತಕ್ಕಂಥ ತರಕಾರಿಗಳನ್ನ, ಹಣ್ಣುಗಳನ್ನ ಯಥೇಚ್ಛವಾಗಿ ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಹಿತಕರವಾಗಿರುತ್ತೆ. ಜೊತೆಗೆ ನಾವು ತಯಾರಿಸುವ ಆಹಾರ, ತಯಾರಿಸುವ ವಿಧಾನ, ತಯಾರಿಸುವಾಗ ಇರ್ತಕ್ಕಂಥ ಮನಸ್ಥಿತಿ, ಇದು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸಂತೋಷದಿಂದ ಅಡಿಗೆ ಮಾಡಿ ಪ್ರೀತಿಯಿಂದ ಉಣಬಡಿಸಿದ್ರೆ ಅದು ಅಮೃತಕ್ಕೆ ಸಮಾನ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿಗೆ ಸೋಮ ಕಥೆಯನ್ನ ಮುಗಿಸ್ತಾಳೆ. ನಾವು ಕೂಡ ಇಂದಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಅನಂತ ಧನ್ಯವಾದಗಳು. ಪೇಷನ್ಸ್ಲಿಂದ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ತುಂಬು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧ್ಯಾನಕ್ಕೆ ಸಿದ್ಧರಾಗರಿ. ಯಾವ್ದಾದ್ರು ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಪೂಜಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪರಾಗಿ ನಮ್ಮೊಂದಿಗೆ ಬಂದು ಧ್ಯಾನದಲ್ಲಿ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರನ್ನು ಗಮನಿಸಿ. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ.
ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನು ಮಾಡಿ ಮಾಸ್ಟರ್ಸ್. ನಿಮಗಾಗಿ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರವಾದ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗಮ್ಯ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಪರಮಾತ್ಮನೊಂದಿಗೆ ಒಂದಾಗುವ ಕಡೆಗೆ ನಮ್ಮ ಪಯಣ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ, ನಿಮ್ಮ ರಕ್ತ ಪರಿಚಲನೆಯನ್ನು ಗಮನಿಸಿ, ಕನಿಷ್ಠ ಜೀರುಂಡೆಯ ನಾದವನ್ನು ಗಮನಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದ, ಅದುವೇ ಓಂಕಾರ ನಾದದ ಮೂಲ ಗಮನಿಸಿ ಮಾಸ್ಟರ್ಸ್. ಘಂಟಾನಾದವನ್ನು ಗಮನಿಸಿ, ಓಂಕಾರ ನಾದವನ್ನು ಗಮನಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಗಮನಿಸಲು ಸಮರ್ಥರಾಗಿರೋ ಅಷ್ಟು ಒಳಲೋಕದ, ಆಂತರಿಕ ಲೋಕದ, ಸೂಕ್ಷ್ಮ ಲೋಕದ, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮ. ಧ್ಯಾನ ಆಳವಾಗ್ತಾ ಇದೆ, ಉಸಿರಾಟ ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ಆಜ್ಞಾಚಕ್ರ ಜಾಗೃತವಾಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ಕಾಣಿಸ್ತವೆ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ, ಆನಂದ ಪರಮಾನಂದವನ್ನು ಪಡೆಯಿರಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ
ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಮತ್ತು ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ 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 ಮೇಡಮ್. ಹಾ ಏನಿಲ್ಲ, ಹೇಳ್ರಿ. ಸೀತಾ ಅಣ್ಣನೇ ಬಹಳ ಚಂದ. ಚಂದ. ನನ್ಗ ಅಲ್ಲಿ ಶಾಂತನ್ ದಶರಥಗ್ ಒಬ್ಬ ಮಗಳಿರೋದ್ನು ಒಟ್ಟೆ ಗೊತ್ತಿಲ್ಲ. ಆಮೇಲೆ ಊರ್ಮಿಳನು ಕಾಡಿಗೆ ಹೋಗಿ ಆಕಿಗೆ ಹೆಲ್ಪ್ ಮಾಡ್ತಾಳ ಸೀತಾ ಮಾತೆಗ, ಇವೆಲ್ಲ ಗೊತ್ತಿರಲ್ರಿ ಮೇಡಮ್. ಬಹಳ ಚಂದ ಮೂಡಿ ಬರ್ಲಿತ್ತು. ಆಕಿ ಹೆಂಗ ಪ್ರಕೃತಿ ಜೊತೆ ಇರ್ಲಿಕ್ ಹೋಗ್ಯಾಳ, ಅವ್ರಿಗೆಲ್ಲ ಮಾತಾಡಿಸ್ತಾಳ. ಆ ಅಂದ್ರೆ ಕಾಲಕ್ಕೂ ಎಷ್ಟಿದಿತ್ತು ನೋಡ್ರಿ ಮೇಡಮ್ ನೇಚರ್. ಇಲ್ಲ, ಈಗ ಶಾಪ ಅಂತೂ ಆಯ್ತು, ಅದನ್ನ ಅನುಭವಿಸಬೇಕಾಯ್ತು. ಆ ಶಾಪವನ್ನ ಯಾವ ರೀತಿ ಅವ್ರು ಟರ್ನ್ ಮಾಡ್ಕೊಂಡ್ರು ನೋಡ್ರಿ ಮೇಡಮ್. ತಿಳ್ಕೊಬೇಕ್ರಿ ನಾವು. ಮಕ್ಕಳ ಬೆಳೆಸೋದ್ ಒಂದಾಯ್ತು, ಪ್ರಕೃತಿ ಮಾಡಿಲಿ ಅವ್ರಿಗೆ ಎಜುಕೇಟ್ ಮಾಡೋದೊಂದಾಯ್ತು. ಇನ್ನು ಪ್ರಕೃತಿಗೆ ಸಹಾಯ ಮಾಡ್ಬೇಕಾಗಿರ್ತದ ಆಕಿಗೆ. ಅಲ್ಲಿ ಭೂಮಾತೆ ಎಷ್ಟು ವಿನಾಶ ಆಗ್ಲಿಕ್ಕತ್ತಾಳಲ್ಲ, ಆಕಿ ಗುಣಗಳಿಗೆ ಮತ್ತೆ ಹೆಲ್ಪ್ ಮಾಡ್ಬೇಕಾಗಿರ್ತ. ಬಹಳ ದೊಡ್ಡ ಕೆಲಸ ಮಾಡ್ಯಾಡ್ರಿ ಸೀತಾಮಾತೆ. ಹೌದ್ರಿ ಮೇಡಮ್, ಹೌದು. ಎಷ್ಟು ಖುಷಿ ಅನಸ್ತದ ಅದು ಕೇಳಿ, ಎಷ್ಟು ಆಶ್ಚರ್ಯ ಅನಸ್ತದ. ಹೌದ್ರಿ ಮೇಡಮ್. ಇವೆಲ್ಲ ಸತ್ಯಗಳು ತೆರ್ಕೊಂಡವ್ ನೋಡ್ರಿ ಮೇಡಮ್. ಕಾಲ ಬಂದಾಗ ಎಲ್ಲ ಗೊತ್ತಾಗ್ತಾವ ಅಂತ ಹೇಳ್ತಾ. ಹೌದು ಹೌದು. ಈಗ ಇನ್ನ ಮುಂದ್ ಅದರಿ, ಇನ್ನ ಕಾಡಿಗೆ ಬಂದಿದ್ ಯಾಕ, ಜನರೆಲ್ಲ ಏನ್ ಮಾತಾಡ್ಕೊಂಡ್ರು ಏನು ಅನ್ನೋದೆಲ್ಲ ಬರ್ತದ. ಅವಾಗೆಲ್ಲ ಮತ್ತೆ ಅವೆಲ್ಲ ಈಗ ಸದ್ಯಕ್ ಗೊತ್ತಾಗಂಗಿಲ್ಲ, ಮುಂದ್ ಗೊತ್ತಾಗ್ತದ ಅಂತ ಹೇಳಿ. ಹೌದ್ ಹೌದು. ಅದು ಶಾಪದ್ದನು ಗೊತ್ತಿರ್ಲಿಲ್ರಿ ಮೇಡಮ್ ನಮಗ. ಇದ್ರೊಳಗ ವಾಲ್ಮೀಕಿ ರಾಮಾಯಣದಾಗ ಅದಿಲ್ಲಲ್ಲ. ಇಲ್ಲ ಇಲ್ಲ ಇಲ್ರಿ. ಸರಿ, ಆಯ್ತ್ರಿ ಮೇಡಮ್. ಎಂತೆಂತ ಋಷಿ ಪತ್ನಿಯರಿದ್ರು, ಎಷ್ಟು ಸಾಧನೆ, ಏನು ಒಬ್ಬ ಆಶ್ಚರ್ಯ. ಎಷ್ಟು ವರ್ಷ ಮಾಡಿದ್ರು. ಆಮೇಲೆ ಅವ್ರಿಗನು ಯಾರು ಮುಂದಕ್ ಬರ್ಲಿಕ್ ಇದು ಮಾಡಿಲ್ರಿ ಮೇಡಮ್. ಋಷಿಗಳ ಹಿಂದೆ ಹೋಗ್ಬಿಟ್ಟ. ಮಹಿಳೆಯರು ತೆರೆ ಮರಿಯಲ್ಲೇನೆ ಅವರು ಕೆಲಸ ಮಾಡ್ಯಾರ ಅವರು. ಹೌದು ಹೌದ್ರಿ, ಹೌದು. ಮತ್ ಯಾರು ಹೇಳ್ಕೊತಿದ್ರಿ ಹೇಳ್ಕೊಳ್ರಿ ಮೇಡಮ್. ಓಕೆ ಮೇಡಮ್, ಓಕೆ. ಸರೋಜಾ ಮೇಡಮ್ ಮಾತಾಡ್ರಿ ಮೇಡಮ್. ಹಲೋ, ನಮಸ್ಕಾರ ಮೇಡಮ್, ಹೇಳ್ರಿ ಮೇಡಮ್. ನಮಸ್ಕಾರ. ಪತ್ರಿ ಅವರಿಗೆ, ನಮ್ಮ ಗುರುಗಳಾದಂತ ಕೇತಪ್ಪ ಸರಿಗೆ, ಎಲ್ಲರಿಗೂ ನಮನಗಳನ್ನ ಸಲ್ಲಿಸುತ್ತ ಮೇಡಮ್. ಸೀತಾಯನ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಹೌದಾ ಮೇಡಮ್? ಮತ್ತೆ ನಮ್ ಗ್ರೂಪ್ ಅಲ್ಲಿ ಬಹಳ ಎನರ್ಜಿ ಧ್ಯಾನ ಇದೆ. ಹೌದ್ರಿ ಮೇಡಮ್. ಡೇ ಅಂದ್ರೆ ನಾವು ಸ್ಕೂಲ್ಗಳಲ್ಲಿ ಹೇಳಿದೀವಿ. ಆಮೇಲೆ ಇಲ್ಲಿ ಚಿಕ್ಕೋಡಿಯಲ್ಲಿ ಮೆಡಿಟೇಷನ್ ಅಲ್ಲಿ ಹೋಗಿ ಮಾಡ್ಸಿರಲ್ರಿ ಮೇಡಮ್? ನೋಡ್ದೇರಿ ನಾನು, ಫೋಟೋಸ್ ಎಲ್ಲಾ ನೋಡ್ದೆ. ಅಲ್ಲಿ ಹೋದಾಗಿತ್ತು, ನಾನು ಈ ಕಡೆ ಇರೋದ್ರಿಂದ ಆಗ್ಲಿಲ್ಲ. ಮೇಡಮ್ ಮುಂಜಾನೆ ಜಾಯಿನ್ ಆಗತ್ತೀರಿ? ಹಾ ರೀ ಮೇಡಮ್. ಆದ್ರ ನನಗ ಈಗ ರಾತ್ರಿಗೆ ಇರ್ತದ್ರಿ ಅದು. ರಾತ್ರಿ ಇಲ್ಲಿ 10 ಆಗಿರ್ತದ್ರಿ. ಅವಾಗ ಕೊಡ್ತೀನ್ರಿ, ಆಮೇಲೆ ಮತ್ತೆ ಇಲ್ಲಿ ಸಿಕ್ನಾಗ ಇರ್ತೀನ್ರಿ. ಓಕೆ, ಚೆನ್ನಾಗಿದೆ. ಪ್ರಕೃತಿ ಜೊತೆಗೆ ನಾವು ಪ್ರಕೃತಿ ಜೊತೆಗೆ ಎಷ್ಟು ಕನೆಕ್ಟ್ ಇರ್ತೇವಿ, ಅದ್ರ ಪ್ರಭಾವ ಬಹಳ ಇರ್ತದೆ ಮೇಡಮ್. ನನಗೊಂದು ಎಕ್ಸ್ಪೀರಿಯನ್ಸ್ ಇತ್ತಿರದು. ಇದು ಎಲ್ಲಾನು ಈಗ ಪ್ರಾಕ್ಟಿಕಲಿ ನಡೆದಾವ್ ನೋಡ್ರಿ ಮೇಡಮ್. ಪ್ರಕೃತಿ ಎಲ್ಲ ಕೆಲಸ ಮಾಸ್ಟರ್ಸ್ ಅದ್ರ ಕೆಲಸಗಳು ನಡೆದಾವ್ರಿ. ಇದರ ಅನುಭವ ಹೇಳ್ತೀನಿ ನಾನು. ಬೆಂಗಳೂರಿಗೆ ಹೋಗಿದ್ದೀವಲ್ಲ, ಧ್ಯಾನ ಮಹಾಯಜ್ಞ, ಬೆಂಗಳೂರು ಪಿರಾಮಿಡ್ಗೆ ಹೋಗಿದ್ದೀವಲ್ರಿ ಮೇಡಮ್ ನಾವು. ಹೌದ್ರಿ. ಹುಣ್ಣಿಮೆ ಇತ್ತಲ್ಲ, ಹೋಗಿದ್ದೀವಲ್ಲ. ಆ ಸಂದರ್ಭದಲ್ಲಿ ಅವತ್ತು ನೈಟ್ ಇಡೀ ಎಲ್ಲ ಧ್ಯಾನ ಮಾಡಿಸಿದ್ರು ಸ್ವರ್ಣಮಾಲ ಮೇಡಮ್ ಅವರು. ಕೂಡಿಸಿದ್ರ. ಅವತ್ ನನಗೆ ಧ್ಯಾನನೇ ಹತ್ಲಿಲ್ಲ ಮೇಡಮ್ ನೈಟ್. ಅವತ್ತು ಟೈಮ್ದಾಗ ಅದು ಬಹಳ ಧ್ಯಾನ ಹತ್ತಿತ್ತು, ಬಟ್ ನೈಟ್ ಒಟ್ಟ ಹತ್ತಿಲ್ಲ. ಆಮೇಲೆ ಸ್ವಲ್ಪ ಕಣ್ ಮುಚ್ಚಿದ್ರೆ ನನ್ ಕಣ್ ಮುಂದ್ ಗಿಡಾನೇ ಬರ್ತಿತ್ತು. ನಮ್ಮಲ್ಲಿದು ನಮ್ಮ ಮನೆ ಇರ್ತಕ್ಕಂತ ಒಂದ್ ಗಿಡಾನೇ ನನ್ ಕಣ್ ಮುಂದ್ ಬರ್ತಿತ್ತು. ನನಗೆ ನಿದ್ರೇನು ಹತ್ತಿಲ್ಲ, ನನಗೆ ಧ್ಯಾನನೂ ಹತ್ಲಿಲ್ಲ. ಅಲ್ಲಿ ನಾನು ಮತ್ತೆ ಬೇರೆ ಕಡೆಗೆ ಬಂದು
ಪಿರಾಮಿಡ್ ಮುಂದ್ ಬಂದು ಆ ಲಾನ್ ಒಳಗೆಲ್ಲ ಕೂತು ಬಿಟ್ರ ಟ್ರೈ ಮಾಡಿದೆ ಬಟ್ ಆಗ್ಲಿಲ್ಲ ಕಶಿವಿಶಿನೇ ಆಯ್ತು. ಅದಕ್ಕೆ ಅವತ್ತಿನ ದಿನ ನಮ್ಗೆ ಇಲ್ಲಿ ನಮ್ ಮನೆ ಹಿತ್ಲಲ್ಲಿ ಇರ್ತಕ್ಕಂಥದ್ದು ಒಂದ್ ಲಿಂಬೆ ಹಣ್ಣಿನ್ ಗಿಡ ಪೂರ್ತಿ ಒಣಗಿಬಿಟ್ಟಿತ್ ಮೇಡಮ್. ನೋಡ್ರಿ ಅದು ನಿಮಗ್ ತ್ರಾಸ ಆಗ್ಯದ. ಆ ಗಿಡ ನಾವ್ ಬಹಳ ಚಂದ ಬೆಳೆಸಿದ್ನಿ ನಾನು. ಕೆಲವೊಂದ್ ಗಿಡ ಹಚ್ಚಿದೀನಿ ನಾನು. ಅದೊಂದ್ ಗಿಡ ಬಹಳ ಚಂದ ಒಂದ್ 4,000 5,000 ಕಾಯಿ ಕೊಟ್ಟಿತ್ತದು ಈ ಸರಿ. ಎಷ್ಟು ಚಲೋ ಹೆಂಗ್ ಅನುಭವ ನೋಡ್ರಿ ಮೇಡಮ್ ಅವ್ರದ್ದು. ಅದು ಅದು ಯಾರು ಅದಕ್ಕೆ ಅದ್ರ ತಳದೊಳಗ ಸೀಡ ಹಾಕಿಬಿಟ್ಟಿದಾರೆ ಮೇಡಮ್. ಅದ್ರ ತ್ರಾಸ ಆಗಿ ನನಗ ಅವತ್ತಲ್ಲಿ ಮರುದಿನ ಮುಗಿಸ್ಕೊಂಡಿವಿ. ಮನಿಗ್ ಬರೋತನ ಅಂದ್ರ ಕೆಲ್ಸದ ಹುಡುಗಿ ಹೇಳಿದ್ಲು ಇದ್ ನಿನ್ನೆ ಒಣಗಿ ಹೋಗ್ಯದ್ ನೋಡ್ರಿ ಮೇಡಮ್ ಗಿಡ ಅಂತ ಹೇಳಿ. ಒಂದ್ 2 ಬುಟ್ಟಿ ಅಷ್ಟ್ ಮಿಡಿಗಾಯಿ ಇದ್ದು ಅವು ಎಲ್ಲ ಈ ಒಂದ ದಿನದಾಗ ಒಣಗಿ ಹೋಗ್ಬಿಡ್ತು ನೋಡ್ರಿ. ಎಂತ ಇದು ಹಾಕಿರ್ಬೇಕು ನೋಡ್ರಿ ಕೇಳಕ್. ಗಿಡ ಆ ಗಿಡದ ಅದಕ್ ಅಟ್ಯಾಚ್ ಇದ್ದೀವಿ ನಾವು ಬಹಳಷ್ಟು. ಅದಕ್ಕೆ ಅದು ಹಾಕೋದು ಹಾಕೋದು ಹೀಗೆಲ್ಲಾ ಮಾಡ್ತಿದ್ವಲ್ಲ. ಹೀಗಾಗಿ ಮರಗಳಿಗೂ ಕೂಡ ಬಹಳ ಆತ್ಮೀಯ. ಪ್ರಾಣಿಗಳಿಗೆ ನಮ್ಗೆ ಇಟ್ಕೋಬೇಕ್ರಿ. ಹೌದೌದ್ರಿ ಮೇಡಮ್. ಕೂಡ ಬಹಳ ಆತ್ಮೀಯತೆ ಇರ್ತದ ನಾವು ಹಚ್ಕೊಂಡಿವಂದ್ರ ಮರಗಳನ್ನ. ಸೇವೆ ಮಾಡಿವಿ ಅಂದ್ರೆ ಮರಗಳು ಬಹಳ ನಮ್ ಜೊತೆ ಕನೆಕ್ಟ್ ಇರ್ತದ ಮೇಡಮ್. ಹೌದ್ರಿ ಮೇಡಮ್. ಅದು ಸೀತಾಮಾತೆ ಎಕ್ಸ್ಪೀರಿಯನ್ಸ್ ತುಂಬಾ ಮರಗಳ ಜೊತೆ ಪ್ರಕೃತಿ ಜೊತೆ. ಹೌದೌದ್ರಿ ಮೇಡಮ್. ಪ್ರಕೃತಿ ಜಗತ್ತಿಗೆ ಮೂಲವಾದ ಸಂಪನ್ಮೂಲ ಐತಿ. ಅದನ್ನ ಇವತ್ತು ಬಹಳ ಮುಖ್ಯ ಆಗ್ಯದ ಮೇಡಮ್. ಮುಖ್ಯ ಆಗ್ಯದ್ರಿ. ಆಗ್ಯದ ಬಹಳಷ್ಟ ಅದಕ್ಕೆ ನಷ್ಟ ಆಗ್ತಾ ಇದೆ ಇವತ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ ಒಳ್ಳೆ ಅನುಭವನ ಹಂಚ್ಕೊಂಡ್ರಿ, ತುಂಬಾ ಸಂತೋಷ. ಓಕೆ. ಚಳಿ ಇದೆ ಏನ್ರಿ ಮೇಡಮ್ ಅಲ್ಲಿ ಬಹಳ? ಅದರಿ ಮೇಡಮ್, ಚಳಿ ಅಂತ ಒಂದು ಇರ್ತದೆ. ಈಗ -4, -5 ಅದರಿ ಈಗ. ಅಲ್ಲಿ ಬಹಳ ಇರ್ತದ. ಆರಾಮಿದ್ದೀರಲ್ಲ? ಹ್ಞೂ ಮೇಡಮ್, ಆರಾಮಿದ್ದೀನ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಹಲೋ, ಮತ್ತೆ ಯಾರು ಶೇರ್ ಮಾಡ್ಕೊಳ್ರಿ? ಗಂಗಾ. ಹಲೋ ರೇಖಾ. ಅದೇ ಹೇಳಿ. ಸೀತಾಯಣ ಎಷ್ಟು ಚೆನ್ನಾಗ್ ಅನಿಸ್ತು ನಮಗ್. ರಾಮನ ಅಕ್ಕ ಶಾಂತ ಅದಾರಂತಾನೆ ಎಲ್ಲೂ ಇಲ್ಲಿವರೆಗೆ ಗೊತ್ತಿರ್ಲಿಲ್ಲ. ಹೌದು, ನಮಗೂ ಶ್ರೀರಾಮನ ಅಕ್ಕೊಬ್ರು ಶಾಂತ ಅನ್ನೋರು ಇದಾರಂತ ಗೊತ್ತಿರ್ಲಿಲ್ಲ. ಎಲ್ಲೋ ಸೀತಾಯಣ ಓದ ಮುಂದೆ ಸ್ವಲ್ಪ ಕನ್ನಡ ಬಹಳ ವ್ಯತ್ಯಾಸ ಅದ. ಹೌದು, ತುಂಬಾ ಚೆನ್ನಾಗ್ ಅನಿಸ್ತು ಸೀತಾಯಣ. ಓಕೆ ಓಕೆ. ಧ್ಯಾನನು ಚೆನ್ನಾಗ್ ಅನಿಸ್ತು. ಚೆನ್ನಾಗಾಯ್ತಾ? ಓಕೆ. ಏನಂದ್ರಿ ಮೇಡಮ್? ಧ್ಯಾನ ಅಂತೂ ಬಹಳ ಎನರ್ಜಿ ಅದ. ಹೌದಲ್ರಿ? ಖುಷಿ ಅನ್ನಿಸ್ತದ್ರಿ ಮೇಡಮ್ ಕೇಳಿದ್ರೆ. ಖುಷಿ ಅನ್ನಿಸ್ತದ. ಓಕೆ ಮೇಡಮ್. ಓಕೆ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಹಲೋ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಅವ್ರಿದ್ದಂಗ ಕಾಣ್ಸಂಗಿಲ್ಲ. ಓಕೆ ಮೇಡಮ್, ಮತ್ತೆ ಭೇಟಿ ಆಗೋಣ ನಾಳೆ. ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ ಮತ್ತೆ ಭೇಟಿ ಆಗೋಣ. ಓಕೆ, ಮುಗಿಸೋಣ್ರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಓಕೆ.